ತಾರೀಕು 23/5/2016 ಸೋಮವಾರ. ದಿನ ಸಂಖ್ಯೆ 5, ವಾಸ್ತು ಸಂಖ್ಯೆ 1. ಬ್ಲಡ್ ಗ್ರೂಪ್ಗಳ ದಿನ ಭವಿಷ್ಯ. ಬಿ ಪಾಸಿಟಿವ್ನವ್ರಿಗೆ ಈ ದಿನ ಅತಿ ಹೆಚ್ಚು ಶುಭ ಫಲ. ಯಾವುದೇ ಕೆಲಸ ಪ್ರಯತ್ನ ಮಾಡಿದ್ರೂ ಯಶಸ್ಸು ಸಿಗೋ ದಿನ. ಎ ಪಾಸಿಟಿವ್, ಎ ಬಿ ಪಾಸಿಟಿವ್ ಹಾಗೂ ಓ ಪಾಸಿಟಿವ್ ಬ್ಲಡ್ ಗ್ರೂಪ್ನವ್ರಿಗೆ ಸಾಧಾರಣವಾದಂಥ ದಿನ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಮುಖ್ಯವಾದ ನಿರ್ಧಾರಗಳು ಬೇಡ. ಅಂಕ ಜ್ಯೋತಿಷ್ಯದ ದಿನ ಭವಿಷ್ಯ. ಜನ್ಮ ಸಂಖ್ಯೆ 1. ನೀವು ಇವತ್ತು ಯಾವ ಕೆಲಸ ಮಾಡಿದ್ರೂ ಸಹ ಯಶಸ್ವಿ ಆಗ್ತೀರಾ. ಆದರೆ ಸ್ವಲ್ಪ ಚಾಲೆಂಜಿಂಗ್ ಆದ ದಿನ. ಆರೋಗ್ಯದ ಕಡೆ ಗಮನ ಇರಲಿ. ಹಸಿರು ಮತ್ತು ಬಿಳಿ ಬಟ್ಟೆ ಉಪಯೋಗಿಸಿ. ಸ್ಪರ್ಧೆಗಳು ಯಾವುದಾದ್ರೂ ಇಲ್ಲದ್ರೆ ಗೆಲುವು ನಿಮ್ಮದೇನೆ. ಜನ್ಮ ಸಂಖ್ಯೆ 2. ನಿಮ್ಮ ಪರ್ಸ್ನಲ್ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತೀರ. ಆದರೂ ಸ್ವಲ್ಪ ರಿಲ್ಯಾಕ್ಸ್ಗೋಸ್ಕರ ಮನೆಯವ್ರ ಜೊತೆ ಹೊರಗಡೆ ಸುತ್ತಾಡಿ ಮೈಂಡ್ ಫ್ರೀ ಆಗುತ್ತೆ. ಬಂಧು ಮಿತ್ರರ ಭೇಟಿ ಸಾಧ್ಯತೆ. ಗುಲಾಬಿ ಈ ದಿನದ ಅದೃಷ್ಟದ ಬಣ್ಣ. ಜನ್ಮ ಸಂಖ್ಯೆ 3. ಡಬಲ್ ಮೈಂಡ್ ನಿರ್ಧಾರಗಳಿಂದ ಆಪಾದನೆಗೆ ಗುರಿಯಾಗ್ತೀರ. ಸ್ವಲ್ಪ ವಿಚಾರಗಳಲ್ಲಿ ಕಿರಿಕಿರಿ ಅನುಭವಿಸ್ತೀರ. ಆರೋಗ್ಯದಲ್ಲಿ ಎಚ್ಚರ. ಈ ದಿನ ಆಹಾರದಲ್ಲಿ ಹೆಸರು ಕಾಳು ಒಂದು ಸ್ವಲ್ಪ ಉಪಯೋಗಿಸೋದ್ರಿಂದ ಒಳ್ಳೆಯದಾಗತ್ತೆ. ಜನ್ಮ ಸಂಖ್ಯೆ 4. ಗೃಹಿಣಿಯರಿಗೆ ತುಂಬ ಒಳ್ಳೆಯ ದಿನ. ನಿಮ್ಮ ಅಡುಗೆಯ ಕೈರುಚಿ ತೋರಿಸೋದಕ್ಕೆ ಇವತ್ತು ನಿಮ್ಗೆ ಅವಕಾಶ ಸಿಗ್ಬೋದು. ಮನೆ ಮತ್ತು ಆಫೀಸ್ಗಳ ಕೆಲಸಗಳಲ್ಲಿ ಯಾವುದೇ ಟೆನ್ಷನ್ ಇಲ್ಲದೆ ಪೂರ್ಣ ಆಗುತ್ತೆ. ಪತ್ರ ವ್ಯವಹಾರಗಳು ನಡೆಸೋಕ್ಕೆ ಸೂಕ್ತವಾದಂಥ ದಿನ. ಜನ್ಮ ಸಂಖ್ಯೆ 5. ಇನ್ನೇನು ಈ ಕೆಲಸ ಆಗೋದೇ ಇಲ್ಲ ಅಂತ ಕೈ ಚೆಲ್ಲೋ ಟೈಮ್ಗೆ ಅದೃಷ್ಟ ನಿಮ್ಮ ಕೈ ಹಿಡಿಯತ್ತೆ. ಅದರಿಂದ ನೀವು ಎಕ್ಸ್ಪೆಕ್ಟೇ ಮಾಡ್ಕೊಂಡಿರೋದಷ್ಟು ಸಂತೋಷನ ಅನುಭವಿಸ್ತೀರ. ಅದೃಷ್ಟದ ಬಣ್ಣ ಕೆಂಪು ಮತ್ತು ಹಳದಿ. ಜನ್ಮ ಸಂಖ್ಯೆ 6. ನಿಮ್ಮ ಮುಂದಿನ ದಿನಗಳಲ್ಲಿ ತುಂಬಾ ಹೆಲ್ಪ್ ಆಗುವಂಥ ಒಂದು ಕಾಂಟ್ಯಾಕ್ಟ್ ಇವತ್ತು ನಿಮಗೆ ಆಗತ್ತೆ. ಫ್ರೆಂಡ್ಸ್ಗಳಿಂದ ಅದೃಷ್ಟ ಖುಲಾಯಿಸತ್ತೆ. ಇಂಪಾರ್ಟೆಂಟ್ ನ್ಯೂಸ್ಗೆ ಸಿದ್ಧವಾಗಿರಿ. ಷೇರುಗಳ ಹೂಡಿಕೆಯಿಂದಲೂ ಲಾಭ ಬರುತ್ತೆ. ಯಾವುದೇ ನಷ್ಟ ಆಗದೆ ಇರೋದಕ್ಕೆ ಯಾವುದೇ ಕೆಲಸದಲ್ಲಿ ತಿಳಿದವರ ಸಲಹೆ ಕೇಳಿ. ಜನ್ಮ ಸಂಖ್ಯೆ 7. ನಿಮ್ಮ ಪರ್ಸ್ನಲ್ ವಿಚಾರಗಳಿಗೆ ಯಾರಾದರೂ ಮೂಗು ತೂರಿಸ್ತಾ ಇದ್ದರೆ ಯಾವುದೇ ಮುಲಾಜಿಲ್ಲದೆ ತಡೀರಿ. ಅದರಿಂದ ಸಂಬಂಧಗಳು ಕಳ್ಕೋಬೇಕಾಗಬಹುದು. ಮುಂದಿನ ದಿನಗಳಲ್ಲೆಲ್ಲ ಸರಿ ಹೋಗುತ್ತೆ. ಹಣದ ವ್ಯವಹಾರಗಳಲ್ಲಿ ಎಚ್ಚರ. ಜನ್ಮ ಸಂಖ್ಯೆ 8. ಕೆಲವು ಕೆಲಸಗಳು ಪೂರ್ಣ ಆಗಬೇಕಂದ್ರೆ ನಿಮ್ಮ ಮಕ್ಕಳ ಸಹಾಯ ಪಡೀರಿ. ನಿಮ್ಮಿಂದ ಈ ಮುಂಚೆ ಸಹಾಯ ಪಡೆದವರು ಸೂಕ್ತ ರೀತಿಯಲ್ಲಿ ನಿಮಗೆ ಕೃತಜ್ಞತೆ ಅರ್ಪಿಸ್ತಾರೆ. ಅನಿರೀಕ್ಷಿತವಾದ ಗೌರವ, ಪಾರಿತೋಷಕ ಈ ದಿನ ನಿಮಗೆ ಸಿಗಬಹುದು. ಜನ್ಮ ಸಂಖ್ಯೆ 9. ಅನಿರೀಕ್ಷಿತವಾಗಿ ಎದುರಾಗೋ ಫೈನಾನ್ಷಿಯಲ್ ಪ್ರಾಬ್ಲಮ್ನಿಂದ ಜೀವನ ಏನು ಅನ್ನೋದು ಅರ್ಥ ಆಗುತ್ತೆ. ಗೃಹಿಣಿಯರಿಗೆ ತುಂಬಾ ಟೆನ್ಷನ್ ಇರುತ್ತೆ. ಯಾವುದೇ ಸಮಸ್ಯೆಗಳಾದರೂ ಧೈರ್ಯದಿಂದ ಫೇಸ್ ಮಾಡಿ ಎಲ್ಲ ಸಾಲ್ವ್ ಆಗುತ್ತೆ. ಇವತ್ತು ಜನ್ಮದಿನ ಇರೋರಿಗೆ ಸಾಯಿನಾಥನು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲೆಂದು ಹಾರೈಸುತ್ತೇನೆ. ವೇದಿಕ ವಾಸ್ತು ದಿನ ಭವಿಷ್ಯ. ಉತ್ತರ ಅಥವಾ ಉತ್ತರ ಈಶಾನ್ಯದ ಮುಖ್ಯದ್ವಾರ. ಮನೆಯಲ್ಲಿ ವಿದ್ಯಾರ್ಥಿಗಳಿದ್ದರೆ ಇವತ್ತಿನ ದಿನ ಅವರ ಬುಕ್ಸ್ ಪರ್ಚೇಸ್ ಮಾಡೋದಕ್ಕೆ ಒಳ್ಳೆಯ ದಿನ. ಇವತ್ತೇ ಮಾಡಿ. ಈ ದಿನ ಆಹಾರದಲ್ಲಿ ಮಧ್ಯಾಹ್ನ ಊಟಕ್ಕೆ ಅಥವಾ ಬೆಳಿಗ್ಗೆ ತಿಂಡಿಗೆ ಸ್ವಲ್ಪ ಹೆಸರು ಕಾಳು ಉಪಯೋಗಿಸೋದ್ರಿಂದ ಶುಭ ಫಲ ಹೆಚ್ಚಾಗುತ್ತೆ. ದಕ್ಷಿಣ ಆಗ್ನೇಯ ಅಥವಾ ದಕ್ಷಿಣದ ಮುಖ್ಯದ್ವಾರ. ಎಲ್ಲ ಕೆಲಸಗಳು ಅಥವಾ ನಿರ್ಧಾರಗಳಲ್ಲಿ ಸ್ವಲ್ಪ ಪ್ರಿಕಾಷನರಿ ಡಿಸಿಷನ್ಸ್ ಇರಲಿ. ಗಂಡು ಮಕ್ಕಳಿಗೆ ಒಂದು ಸ್ವಲ್ಪ ತಾಳ್ಮೆ ಕಡಿಮೆ ಇರ್ಬೋದು ಇವತ್ತು. ಯಾರ ಜೊತೆಯಲ್ಲೂ ಜಗಳ ಆಡೋದು ಬೇಡ. ಪೂರ್ವ ಈಶಾನ್ಯ ಅಥವಾ ಪೂರ್ವದ ಮುಖ್ಯದ್ವಾರ. ದಿನ ತುಂಬ ಚೆನ್ನಾಗಿದೆ. ಅತ್ಯಂತ ಶುಭ ದಿನ. ಚಿಕ್ಕ ಪ್ರಯತ್ನ ಮಾಡಿದ್ರೆ ಸಾಕು, ಯಾವುದೇ ಕೆಲಸ ಆದರೂ ಸಕ್ಸಸ್ ಆಗುತ್ತೆ. ಮನೆಯಲ್ಲಿ ವಿದ್ಯಾರ್ಥಿಗಳಿದ್ದರೆ ಪಠ್ಯಪುಸ್ತಕಗಳ ಖರೀದಿ ನೀವು ಸಹ ಇವತ್ತೇ ಮಾಡಿ. ಪಶ್ಚಿಮ ಅಥವಾ ಪಶ್ಚಿಮ ವಾಯುವ್ಯದ ಮುಖ್ಯದ್ವಾರ. ಟೂ ವೀಲರ್ ಓಡಿಸೋವಾಗ ಒಂದು ಸ್ವಲ್ಪ ಎಚ್ಚರವಾಗಿರಿ. ಮೊಣಕಾಲುಗಳಿಗೆ ಪೆಟ್ಟಾಗೋ ಸಾಧ್ಯತೆ ಇರುತ್ತೆ. ಮನೆಯಿಂದ ಹೊರಡೋಕ್ಕೂ ಮುಂಚೆ ಒಂದು ತಾಮ್ರದ ಗ್ಲಾಸ್ನಲ್ಲಿ ಒಂದು 250 ml ಅಷ್ಟು ಗ್ಲಾಸ್ನಲ್ಲಿ ನೀರಿಟ್ಬಿಟ್ಟು ಸೂರ್ಯನನ್ನು ನಮಸ್ಕಾರ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ಆ ನೀರನ್ನು ಕುಡಿದ್ಬಿಟ್ಟು ಮನೆಯಿಂದ ಹೊರಡಿ. ಸಿಂಪಲ್ ಸೊಲ್ಯೂಷನ್ಸ್. ಮನೆ ಈಶಾನ್ಯದಲ್ಲಿ ವಾಸ್ತುಕ್ಕೆ ಸಂಬಂಧಿಸಿದ ತಪ್ಪುಗಳೇನೂ ಇಲ್ಲ. ಆದರೂ ಸ್ವಲ್ಪ ಲಂಗ್ಸ್ ಸಮಸ್ಯೆ ಬಂದಿದೆ. ಡಾಕ್ಟ್ರು ಎಷ್ಟು ಸಲ
ಲಂಗ್ಸ್ನ ಕ್ಲೀನ್ ಮಾಡಿದ್ರೂ ಸಹ 2-3 ದಿನದಲ್ಲಿ ಮತ್ತೆ ಅದರೊಳಗಡೆ ನೀರು ಸೇರಿಕೊಳ್ಳುತ್ತೆ. ಯಾರೋ ಒಬ್ಬರನ್ನ ವಾಸ್ತು ಎಕ್ಸ್ಪರ್ಟ್ನ ಕೇಳಿದ್ದಕ್ಕೆ ನಿಮ್ಮ ಮನೆ ಈಶಾನ್ಯದಲ್ಲಿ ಸಮಸ್ಯೆ ಇದ್ದರೆ ಲಂಗ್ಸ್ಗೆ ಸಂಬಂಧಪಟ್ಟಾಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರಂತೆ. ಈ ರೀತಿ ಸಮಸ್ಯೆಗೆ ಏನು ಕಾರಣ? ಈ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮನೆಗಳಲ್ಲಿ ಕಂಡುಬರ್ತಾ ಇದೆ. ನಾರ್ತ್ ಈಸ್ಟಲ್ಲಿ ಸಮಸ್ಯೆ ಇದ್ದರೆ ಕುತ್ತಿಗೆ ಹಿಂಭಾಗದ ಮೂಳೆ ಸಮಸ್ಯೆ ಮತ್ತು ಉಸಿರಾಟಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಮತ್ತು ರಾತ್ರಿ ಹೊತ್ತಲ್ಲಿ ನಿದ್ರೆ ಮಾಡಬೇಕಾದ್ರೆ ಏನೋ ಒಂದು ರೀತಿ ಉಸಿರು ಬಿಗಿ ಹಿಡ್ದಂಗೆ ಆಗುತ್ತೆ, ಕೆಮ್ಮು ತುಂಬ ಬರುತ್ತೆ. ಈ ರೀತಿಯಾದಂಥ ಸಮಸ್ಯೆಗಳು ಗಂಡಸರಲ್ಲಿ ನಮ್ಗೆ ಕಾಣಸಿಗುತ್ತೆ. ಹೆಂಗಸರಲ್ಲೂ ಸಹ ಲಂಗ್ಸ್ ರಿಲೇಟೆಡ್ ಮತ್ತು ಸ್ಕಿನ್ ರಿಲೇಟೆಡ್ ಕೆಲವೊಂದು ಸಮಸ್ಯೆಗಳು ನಮಗೆ ಕಾಣಸಿಗುತ್ತೆ. ಬಹುಶಃ ಎಲ್ಲರಿಗೂ ಗೊತ್ತಿರುತ್ತೆ, ಈ ಮನೆಗೆ ಮೇಯ್ನಾಗಿ ಗಾಳಿ ಬೆಳಕು ಅನ್ನುವಂಥದ್ದು ಬೆಳಗಿನ ಹೊತ್ತು ಫ್ರೆಶ್ ಏರ್ ಮತ್ತು ಫ್ರೆಶ್ ಗಾಳಿ ಬರೋವಂಥದ್ದು ನಮಗೆ ನಾರ್ತ್ ಈಸ್ಟ್ ಕಾರ್ನರಿಂದ. ಸೊ ಆ ಈಶಾನ್ಯದಲ್ಲಿ ಏನಾದರೂ ತಪ್ಪು ಇದ್ದರೆ ಅಂಥ ಮನೆಗಳಲ್ಲಿ ಇರತಕ್ಕಂಥವ್ರಿಗೆ ಲಂಗ್ಸ್ ರಿಲೇಟೆಡ್ ಡಿಸೀಸ್ ಅಂತ ಹೇಳ್ತೀವಿ. ಲಂಗ್ಸ್ ರಿಲೇಟೆಡ್ ಡಿಸೀಸ್ ಬರೋದಕ್ಕೆ ವಾಸ್ತು ಒಂದೇ ಕಾರಣ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕಾರಣಗಳು ಈ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗಿರುತ್ತೆ. ವೇದಿಕ ವಾಸ್ತುಶಾಸ್ತ್ರದ ಪ್ರಕಾರ ಈಶಾನ್ಯ ಭಾಗದಲ್ಲಿ ಅಥವಾ ವಾಯುವ್ಯ ಭಾಗದಲ್ಲಿ ತಪ್ಪಿದರೆ ಈ ಸಮಸ್ಯೆ ಕಂಡುಬರುತ್ತೆ. ಸಮಸ್ಯೆಗಳಿಗೆ ಎಲ್ಲ ಜಾತಕ ಇಲ್ಲಾಂದರೆ ವಾಸ್ತು ಇವುಗಳೇ ಕಾರಣ ಆಗಿರಲ್ಲ. ಸಂಖ್ಯೆ 2 ಆಗಿದ್ದರೆ, ನಿಮ್ಮ ಜನ್ಮ ಸಂಖ್ಯೆ ಅಥವಾ ವಿಧಿ ಸಂಖ್ಯೆ 2 ಆಗಿದ್ದರೆ, ಅಥವಾ ನಿಮ್ಮ ಹೆಸರಿನ ಮೊದಲ ಅಕ್ಷರ ಬಿ ಅಥವಾ ಕೆ ಅಥವಾ ಆರ್ ನಿಂದ ಶುರುವಾಗ್ತಾ ಇದ್ದರೆ, ನಿಮ್ಮ ಬ್ಲಡ್ ಗ್ರೂಪ್ O ಪಾಸಿಟಿವ್ ಅಥವಾ ಬಿ ಪಾಸಿಟಿವ್ ಆಗಿದ್ದರೆ ಈ ರೀತಿಯಾದಂಥ ಲಂಗ್ಸ್ ರಿಲೇಟೆಡ್ ಸಮಸ್ಯೆಗಳು ಎಲ್ರಿಗೂ ಅಲ್ಲ, ಕೆಲವರಿಗೆ ಕಾಣಿಸ್ಕೊಳ್ಳೋವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಕೆಲವೊಂದು ಪೆಕ್ಯುನರಿ ಕೇಸಸ್ ನಾನು ನೋಡ್ತಾ ಇರ್ತೀನಿ. ಇದು ಇತ್ತೀಚೆಗೆ ಒಂದು 3-4 ತಿಂಗಳಿಂದ ಲಂಗ್ಸ್ ರಿಲೇಟೆಡ್ ಕೇಸಸ್ ತುಂಬ ಹೆಚ್ಚಾಗಿ ಬರ್ತಾ ಇದೆ. ಲಂಗ್ಸ್ ಒಳಗಡೆ ನೀರು ತುಂಬಿಕೊಳ್ಳುತ್ತೆ. ಆ ನೀರು ತುಂಬಿಕೊಳ್ಳೋದನ್ನು ಪೈಪ್ ಹಾಕ್ಬಿಟ್ಟು ಡಾಕ್ಟ್ರು ಕ್ಲೀನ್ ಮಾಡಿರ್ತಾರೆ, ಆ ನೀರನ್ನೆಲ್ಲ ರಿಮೂವ್ ಮಾಡಿರ್ತಾರೆ. ಆದರೂ ಒಂದು 3-4 ಡೇಸಲ್ಲಿ ಮತ್ತೆ ನೀರು ಫಾರ್ಮ್ ಆಗುತ್ತಲ್ಲಿ. ಸೊ ಆ ರೀತಿಯಾದಂಥ ಸಮಸ್ಯೆಗೆ ಕಾರಣ ಏನು ಮಾಡಿದ್ರೆ ಇದು ಸರೋಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ಏನು ನಾನಿವಾಗ ಹೇಳಿದೆ, ವೇದಿಕ ವಾಸ್ತು ಪ್ರಕಾರ ಮನೆಯ ಈಶಾನ್ಯ ಅಥವಾ ವಾಯುವ್ಯದಲ್ಲಿ ತಪ್ಪಿದ್ರೆ ಅಂತ, ಮೊದಲನೇದಾಗಿ ಅದನ್ನು ಸರಿ ಮಾಡ್ಕೊಳ್ಳಿ. ಏನು ತಪ್ಪಿಲ್ಲ, ಈ ರೀತಿ ಸಮಸ್ಯೆ ಆಗ್ತಾಯಿದೆ ಅನ್ನೋಂಥದ್ದಾದರೆ ಹಿಮೋಗ್ಲೋಬಿನ್ನು ಇದನ್ನೆಲ್ಲ ಡಾಕ್ಟ್ರು ಚೆಕ್ ಮಾಡಿರ್ತಾರೆ. ಕೆಲವೊಂದು ಸಮಯದಲ್ಲಿ ರಿಪೋರ್ಟ್ ತೆಗಿಬೇಕಾದ್ರೆ ನಮ್ಮ ಸ್ಟ್ರೆಸ್ ಲೆವೆಲ್ ಬೇರೆ ಇರುತ್ತೆ, ಟೆಸ್ಟಿಂಗ್ಗಳು ಮಾಡಬೇಕಾದ್ರೆ ನಮ್ಮ ಮಾನಸಿಕ ಪರಿಸ್ಥಿತಿ ಬೇರೆ ಇರುತ್ತೆ. ಅಂಥ ಸಮಯದಲ್ಲಿ ಅದು ಫಾರ್ಮೇಷನ್ ಇರೋದಿಲ್ಲ, ನಾರ್ಮಲ್ ತೋರಿಸುತ್ತೆ. ಡಯಾಬಿಟಿಕ್ ಆಗ್ಬೋದು, BP ಆಗ್ಬೋದು, ಈ ರೀತಿಯಾದಂಥ ಕೆಲವೊಂದು ಹಿಮೋಗ್ಲೋಬಿನ್ ಅಥವಾ ಬೇರೆ ಬೇರೆ ಸಮಸ್ಯೆಗಳದ್ದಾಗ್ಬೋದು. ಬಹುಶಃ ನೀವು ನೋಡಿರ್ಬೋದು, ತುಂಬ ಟೆನ್ಷನ್ ಇಟ್ಕೊಂಡು ರಾತ್ರಿ ಲೇಟಾಗಿ ನಿದ್ದೆ ಮಾಡಿಬಿಟ್ಟು ಬೆಳಿಗ್ಗೆ ಹೋಗಿ ನೀವು ಶುಗರ್ ಲೆವೆಲ್ನ BP ಲೆವೆಲ್ನ ಚೆಕ್ ಮಾಡ್ಕೊಳ್ಳಿ, ತುಂಬ ಜಾಸ್ತಿ ತೋರಿಸುತ್ತೆ. ಅದೇ ನೀವು ನೆಮ್ಮದಿಯಾಗಿ ಆರಾಮಾಗಿ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದು ಫ್ರೀ ಮೈಂಡಾಗಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ನಾರ್ಮಲ್ ನೀಲ್ ತೋರಿಸುತ್ತೆ. ಹಾಗಾಗಿ ನಮ್ಮ ಮಾನಸಿಕ ತರಂಗಗಳು ಅಥವಾ ನಮ್ಮ ಮನಸ್ಸಿನ ಪರಿಸ್ಥಿತಿ, ನಮ್ಮ ಬ್ರೈನ್ನ ಸ್ಟ್ರೆಸ್ ಲೆವೆಲ್ ಇವುಗಳೆಲ್ಲನೂ ಸಹ ಈ ರೀತಿಯಾದಂಥ ರಿಪೋರ್ಟ್ಗಳಲ್ಲಿ ಡಿಫರೆನ್ಸ್ ಬರೋದಕ್ಕೆ ಕಾರಣ ಆಗುತ್ತೆ. ನಾವು ಲಂಗ್ಸ್ ವಿಚಾರಕ್ಕೆ ಬರೋದಾದರೆ, ಇತ್ತೀಚಿನ ದಿನಗಳಲ್ಲಿ ವಾಯು ಮಾಲಿನ್ಯ ತುಂಬ ಹೆಚ್ಚಾಗಿದೆ. ಮರಗಳು ತುಂಬ ಕಡಿಮೆ ಆಗ್ತಾಯಿದೆ. ಕೆಲವು ಮನೆಗಳಿಗಂತೂ ತೋರಣ ಮನೆ ಬಾಗಿಲಲ್ಲಿ ಮಾವಿನ ಸೊಪ್ಪಿಂದು ಬೇವಿನ ಸೊಪ್ಪಿಂದು ತೋರಣ ಕಟ್ಟೋದಕ್ಕೆ ಅವಕಾಶವೇ ಇರೋದಿಲ್ಲ. ಅಂಥ ಮನೆಗಳಲ್ಲಿ ಏನಾಗುತ್ತೆ, ಈ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ಇರ್ತಾ ಇದ್ದಿದ್ದೆ ಈ ಕೆಲವೊಂದು ಟಾಕ್ಸಿನ್ನ ಕ್ಲಿಯರ್ ಮಾಡೋದಕ್ಕೆ, ಈ ಗಾಳಿಯಲ್ಲಿ ಇರ್ತಕ್ಕಂಥ ಕೆಲವೊಂದು ಮಾಲಿನ್ಯಗಳನ್ನು, ಪಲ್ಯೂಷನ್ನ ಪ್ಯೂರಿಫೈ ಮಾಡೋದಕ್ಕೆ ಅಂದ್ಬಿಟ್ಟೇ ಮನೆ ಒಳಗಡೆ ಬರ್ತಕ್ಕಂಥ ಗಾಳಿ ಪ್ಯೂರಿಫೈ ಆಗಿ ಆ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪಿನ ಮುಖಾಂತರ ಪ್ಯೂರಿಫೈ ಆಗಿ ಆ ಒಂದು ಹರ್ಬ್ಸ್ ಇರ್ತಕ್ಕಂಥ ತತ್ವ, ನಾರ್ತ್ ಈಸ್ಟಿಂದ ತುಳಸಿ ಎಲೆ, ಮಾವಿನ ಎಲೆ, ಬೇವಿನ ಎಲೆ ಇವುಗಳನ್ನಿಷ್ಟನ್ನು ದಾಟಿಕೊಂಡು ದಿನ ನಾವು ಬಾಗಿಲಿಗೆ ಹೂವು ಹಾಕಿದರೆ ಆ ಹೂವಿನ ಪರಿಮಳದೊಂದಿಗೆ ಫ್ರಾಗ್ರೆನ್ಸ್, ಏರ್ ಫ್ರೆಶ್ನರ್ ಅಂತ ಇವತ್ತಿನ ದಿನ ನಾವೇನು ಸ್ಪ್ರೇಗಳಲ್ಲಿ ಹೊಡಿತೀವಿ ಅದನ್ನು ನ್ಯಾಚುರಲ್ಲಾಗಿ ಕೊಡ್ತಾ ಇದ್ದಿದ್ದು ಇವುಗಳೇ. ಇವತ್ತು ಭಾಳಷ್ಟು ಮನೆಗಳಲ್ಲಿ ಅವಕಾಶ ಇಲ್ಲ. ಏನಾಗುತ್ತೆ, ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಆಫ್ ಎಂಪ್ಲಾಯೀಸು AC ಇರ್ತಕ್ಕಂಥ ಕಡೆಗಳಲ್ಲಿ ಕೆಲಸ ಮಾಡ್ತಾರೆ. ACನೂ ಸಹ ಒಂದು ವಿಧವಾದಂಥ ಗ್ಯಾಸ್ನ ಫಾರ್ಮ್ ಮಾಡುತ್ತೆ. ರಸ್ತೆಗೆ ಬಂದರೆ ಎಲ್ಲರಿಗೂ ಗೊತ್ತೇ ಇದೆ, CO2 ಮತ್ತು ಈ ಕಾರ್ಬನ್ ಮೊನಾಕ್ಸೈಡ್ನ ಸಮಸ್ಯೆ ಇದೆ. ಕಾರ್ಬನ್ ಡೈಆಕ್ಸೈಡ್ನ ತಗೊಂಡು ಆಕ್ಸಿಜನ್ನ ರೀಫಾರ್ಮ್ ಮಾಡ್ತಕ್ಕಂಥ ಮರಗಳು
ಎಲ್ಲ ಕಡೆನೂ ಕಡಿಮೆ ಆಗ್ತಾ ಬರ್ತಾ ಇದೆ. ಗ್ಲೋಬಲ್ ವಾರ್ಮಿಂಗ್ ಸಮಸ್ಯೆ ಇದೆ. ಅದು ಸಹ ಬಿಸಿ ಗಾಳಿನ ನಾವು ಬ್ರೀತ್ ಮಾಡಿ ಮಾಡಿ ಲಂಗ್ಸು ವೀಕಾಗಿ ಕೆಲವೊಂದು ಬೇರೆ ಬೇರೆ ರೀತಿಯಾದಂಥ ದೈಹಿಕವಾದ ಸಮಸ್ಯೆಗಳನ್ನು ಹುಟ್ಟಾಕೋದಕ್ಕೆ ಕಾರಣ ಆಗ್ತಾಯಿದೆ. ಈ ಜನ್ಮಸಂಖ್ಯೆ 2 ಅಥವಾ ಅವರ ಹೆಸರು ಬಂದು ಬಿ ಅಥವಾ ಕೆ ಅಥವಾ ಆರ್ ಅಕ್ಷರದಿಂದ ಪ್ರಾರಂಭ ಆದರೆ ಈ ಸಮಸ್ಯೆ ಕಾಣಿಸ್ಕೊಬೋದು ಅಂತ ಹೇಳಿದ್ದೆ. ಓ ಪಾಸಿಟಿವ್ ಅಥವಾ ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್ ಆಗಿದ್ದರೆ ಈ ಸಮಸ್ಯೆ ಕಾಣಿಸ್ಕೋಬೋದು ಅಂತ ಹೇಳಿದೆ. ಅದಕ್ಕೆ ಕಾರಣ ಏನಂತಂದರೆ ಸಂಖ್ಯೆ 2ಕ್ಕೆ ಅಧಿಪತಿ ಚಂದ್ರ. ಯಾರ ಜಾತಕದಲ್ಲಿ ಅಥವಾ ನ್ಯೂಮರಾಲಜಿ ಪ್ರಕಾರ ಚಂದ್ರನಿಗೆ ಸಂಬಂಧಪಟ್ಟ ಈಗ ಎಕ್ಸಾಂಪಲ್ ಹೇಳಬೇಕಂದ್ರೆ ಚಂದ್ರನಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಅಂತಂದರೆ ಜನ್ಮಸಂಖ್ಯೆ 2 ಆಗಿರುತ್ತೆ, ವಿಧಿ ಸಂಖ್ಯೆ 2ಕ್ಕೆ ಆಪೋಸಿಟ್ ಆದಂಥ ನಂಬರ್ ಆಗಿರುತ್ತೆ. ಅದು 4 ಆಗ್ಬೋದು, 7 ಆಗ್ಬೋದು, 8 ಆಗ್ಬೋದು, 3 ಆಗ್ಬೋದು, 5 ಆಗ್ಬೋದು. ಈ ರೀತಿ ಕೆಲವೊಂದು ಆಪೋಸಿಟ್ ನಂಬರ್ಸ್ ಅಂತ ನಾವೇನು ತೊಗೊತೀವಿ ಆಯಾ ಜಾತಕಕ್ಕೆ ಅಥವಾ ಆಯಾ ಡೇಟ್ ಆಫ್ ಬರ್ತ್ಗೆ ತೊಗೊಂಡು ಅವರ ಡೇಟ್ ಆಫ್ ಬರ್ತಲ್ಲಿ 1 ಇದೆಯಾ, 2 1 ಇದೆಯಾ ಅಥವಾ 20ನೇ ತಾರೀಕಾ 29ನೇ ತಾರೀಕಾ ಈ ಕಾಂಬಿನೇಷನ್ಸ್ನೆಲ್ಲ ನೋಡಬೇಕಾಗತ್ತೆ. ಅದನ್ನು ನೋಡಿದಾಗ ಯಾವ ನಂಬರ್ಸು ರಿಪೀಟ್ ಆಗಿರುತ್ತೆ, ಏನಕ್ಕೋಸ್ಕರ ಈ ಸಮಸ್ಯೆ ಆಗುತ್ತೆ ಅನ್ನೋಂಥದ್ದನ್ನು ಕ್ಲಿಯರಾಗಿ ಹೇಳ್ಬೋದು. ಈ ಜಾತಕದಲ್ಲಿ ಚಂದ್ರನ ಸಮಸ್ಯೆ, ಚಂದ್ರನ ಜೊತೆಯಲ್ಲಿ ಪಾಪಗ್ರಹಗಳ ಸಮಸ್ಯೆ ಒಂದು ಕಾಂಬಿನೇಷನ್ನು, ನಂತರ ಈ ನ್ಯೂಮರಾಲಜಿ ಪ್ರಕಾರ ಅವರ ಹೆಸರಿನಲ್ಲಿ ಇರತಕ್ಕಂಥ ಶತ್ರುಗ್ರಹಗಳ ಅಕ್ಷರಗಳು, ಇವುಗಳನ್ನೆಲ್ಲ ನಾವು ಕನ್ಸಿಡರ್ ಮಾಡಿ ನೋಡಿದಾಗ ಆ ಡೇಟು ಅಥವಾ ಆ ಒಂದು ಹೆಸರುಗಳಲ್ಲಿ ಆ ಒಂದು ನಕ್ಷತ್ರಗಳಲ್ಲಿ ಅಥವಾ ಜಾತಕದಲ್ಲಿ ಸಮಸ್ಯೆ ಇರೋ ದೇಹದಲ್ಲಿ ಕ್ಯಾಲ್ಶಿಯಂನ ಡಿಫಿಷಿಯನ್ಸಿ ಇರುತ್ತೆ. ಮತ್ತು ಯಾವ ಒಂದು ಹಿಮೋಗ್ಲೋಬಿನ್ನ ಅಂಶ ಆಕ್ಸಿಜನ್ನ ಬಾಡಿ ಎಲ್ಲ ಕಡೆಗೂ ಕೊರಿಯರ್ ಸರ್ವಿಸ್ ಮಾಡುತ್ತೋ ಅದೊಂದು ರೀತಿ ಆ್ಯಂಬುಲೆನ್ಸ್ ಇದ್ದಂಗೆ. ಎಲ್ಲಿಗೆ ಆಕ್ಸಿಜನ್ನ ಅವಶ್ಯಕತೆ ಬೇಕಾಗತ್ತೆ ಹಿಮೋಗ್ಲೋಬಿನ್ ಅಲ್ಲಿಗೆ ತೊಗೊಂಡೋಗ್ತಾ ಇರುತ್ತೆ. ಇವತ್ತಿನ ದಿನ ವಿಟಮಿನ್ಗಳಲ್ಲಿ 10, 18, 20 ವಿಟಮಿನ್ ಎ ಅಂದರೆ ಇವತ್ತಿನ ದಿನ ವಿಟಮಿನ್ A1, ವಿಟಮಿನ್ A2, A3, A4 ಆ ಥರ A16, A18, B18ವರೆಗೂ ಇದೆ, C18ವರೆಗೂ ಇದೆ. ಆ ಥರ ಒಂದೊಂದರಲ್ಲೂ ಒಂದೊಂದು ಪಾರ್ಟ್ ಮಾಡಿ ಆಗೋಗಿದೆ ಇವತ್ತಿನ ದಿನ. ಸೊ ಹಾಗಾಗಿ ಒಂದು ಸಮಸ್ಯೆಗೆ ಕಾರಣ ನೀವು ಜನರಲ್ ಫಿಸಿಷಿಯನ್ ಹತ್ರ ಹೋಗಿ ಚೆಕ್ ಮಾಡಿಸಿದ್ರೆ ಅಥವಾ ಕೆಲವೊಂದು ಟೆಸ್ಟ್ಗಳನ್ನು ಮಾಡಿಸಿದಾಗ ಅದಕ್ಕೆ ನಿಮಗೆ ಕ್ಲಿಯರ್ ಆದಂಥ ಕಾರಣ ಸಿಗೋದಿಲ್ಲ. ಸೊ ಹಾಗಾಗಿ ಆ ರೀತಿಯಾದಂಥ ಸಮಸ್ಯೆ ಇರತಕ್ಕಂಥವ್ರಿಗೆ ಅಂತಲೇ ಕಾಸ್ಮಿಕ್ ಗುಲ್ಕನ್ನ ನಾನು ನನ್ನ ಒಂದು ರಿಸರ್ಚ್ನಿಂದ ಕಂಡುಹಿಡಿದು ಒಂದು ಹೆಸರಾಂತ ಸಂಸ್ಥೆ ಆಯುರ್ವೇದಿಕ್ ಸಂಸ್ಥೆ ಕಡೆಯಿಂದ ಅದನ್ನು ತಯಾರು ಮಾಡಿಸಿದ್ದೀನಿ. ಅದನ್ನು ದಿನ ರಾತ್ರಿ 1 ಸ್ಪೂನ್ ತಗೊಂಡು ಒಂದು ವಿಳ್ಯದೆಲೆ ಜೊತೆಯಲ್ಲಿ 1 ಸ್ಪೂನ್ನಷ್ಟು ಕಾಸ್ಮಿಕ್ ಗುಲ್ಕನ್ನ ಹಾಕ್ಕೊಂಡು ತಿಂದು ತುಳಸಿ ಹನಿಯನ್ನು ಒಂದು ಅರ್ಧ ಸ್ಪೂನಷ್ಟು ತಗೊಂಡು 1 ಗ್ಲಾಸಷ್ಟು ನೀರು ಕುಡಿದು ಮಲಗೋದ್ರಿಂದ ಈ ಸಮಸ್ಯೆ ಸಾಲ್ವ್ ಆಗ್ತಾ ಬರುತ್ತೆ. ಇದೇ ರೀತಿಯಾದಂಥ ಇನ್ನಷ್ಟು ವಿಚಾರಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ತಪ್ಪದೆ ನೋಡ್ತಾ ಇರಿ ಅಕ್ಷತತ್ವ.